ನಮ್ಮ ಜೊತೆಗೆ ಶೋಷಿತ ವರ್ಗಗಳ ಒಕ್ಕೂಟದ ಮುಖ್ಯಸ್ಥರಾದಂತಹ ರಾಮಚಂದ್ರಪ್ಪ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಒಕ್ಕೂಟದಿಂದ ನವೆಂಬರ್ 19ಕ್ಕೆ ಯಾವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಿರಿ? ಏನು ಉದ್ದೇಶಕ್ಕೆ ಆ ಕಾರ್ಯಕ್ರಮ ಸರ್? ನಮ್ಮ ಆವನೂರು ಆಯೋಗದ ವರದಿಯನ್ನು ಈ ಬರುವಂಥ 19ನೇ ತಾರೀಕಿಗೆ ಸುಮಾರು 50 ವರ್ಷಗಳಾಗಿರ್ತದೆ. ಅದರ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಆ ಹಿಂದುಳಿದ ಜಾತಿಗಳ ಒಂದು ಅಭಿವೃದ್ಧಿ ನಿಗಮಕ್ಕೆ ದೇವರಾಜ ಅರಸು ಅವರ ಹೆಸರನ್ನು ಸೂಚಿಸಿ ಆ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಅಂತ ಕೂಡ ಅವರೇನೆ ರೆಕಮೆಂಡ್ ಮಾಡಿದ್ದರಿಂದಾಗಿ ಆ ಒಂದು ದೇವರಾಜ ಅರಸು ಭವನದ ಮುಂದೆ ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇದ್ದಾರೆ. ಈ ಒಂದು ಆವನೂರು ಆಯೋಗ ಬಂದ ನಂತರನೇ ಎಲ್ಲ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಸಿಕ್ಕಿದ್ದು. ಮೀಸಲಾತಿ ಸಿಕ್ಕೋದ್ರ ಜೊತೆಗೆ ಆ ಎಜುಕೇಷನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಅಂದ್ಬಿಟ್ಟು BCM ಹಾಸ್ಟೆಲ್ಗಳು, ಹಿಂದುಳಿದ ಜಾತಿಗಳ ಒಂದು ಏನು ವರ್ಗಗಳಿಗಾಗಿ, ಆ ಮಕ್ಕಳಿಗಾಗಿ ಸುಮಾರು 3,000 ಹಾಸ್ಟೆಲ್ಗಳನ್ನು ಕೂಡ ಒಂದೇ ವರ್ಷದಲ್ಲಿ 3,000 ಹಾಸ್ಟೆಲ್ಗಳನ್ನು ಕೂಡ ಮಾಡಿದ್ರು. ಅವರ ವರದಿಯನ್ನು ಅಂದಿನ ಮುಖ್ಯಮಂತ್ರಿಗಳಾದಂತಹ ದೇವರಾಜ ಅರಸುರವರು ಸಂಪೂರ್ಣವಾಗಿ ಅದನ್ನು ಜಾರಿಗೆ ತಂದು ಹಿಂದುಳಿದ ಜಾತಿಗಳಿಗೆ ಸಹಾಯ ಮಾಡಿರೋದ್ರಿಂದ ಆ ನೆನಪಿಗಾಗಿ 50ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸರ್, ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಗಣ್ಯರು ಭಾಗಿಯಾಗ್ತಾರೆ? ಎಷ್ಟು ಜನ ಸೇರ್ತಾರೆ ಸರ್? ಮುಖ್ಯಮಂತ್ರಿಗಳನ್ನ ನಾವು ಕರೆದಿದ್ದೀವಿ. ಇದು ಇಂಡೋರ್ ಕಾರ್ಯಕ್ರಮ ಆಗಿರೋದ್ರಿಂದ ಜ್ಞಾನಜ್ಯೋತಿಯಲ್ಲಿ ಮಾಡಬೇಕಂತ ನಾವು ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಸಭಾಂಗಣದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಅದನ್ನು ಪ್ರೋಸೆಸ್ಸು ಕೂಡ ಮಾಡ್ತಾ ಇದ್ದೀವಿ. ಸುಮಾರು ಅಲ್ಲಿ ಏನು ಒಂದು 2,000 ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ. ರಾಜ್ಯ ಪೂರ್ತಿ ಬರ್ತಾರೆ ಎಲ್ಲ ಪ್ರಮುಖರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯದ ಮುಖಂಡರುಗಳು ಏನಾದ್ರು ಭಾಗಿಯಾಗ್ತಾರ? ಯಾಕೆ ಅಂತಂದು ಹೇಳಿದ್ರೆ ಇದು ಅಹಿಂದ ಒಂದು ನಾಯಕರೆಲ್ಲರೂ ಕೂಡ ಒಗ್ಗೂಡ್ತಾ ಇದ್ದಾರೆ ಇಲ್ಲಿ ಅಂತ. ಹೌದು, ಎಲ್ಲ ಜಾತಿಯ ಮುಖಂಡರುಗಳು ಅಲ್ಲಿ ಸೇರ್ತಾರೆ. ಬೆನಿಫಿಷಿಯರೀಸ್ ಎಲ್ಲ ಅದನ್ನು ನೆನ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ. ಹಂಗಾಗಿ ಎಲ್ಲ ಹಿಂದುಳಿದ ಜಾತಿಯ ಮುಖಂಡರುಗಳು ಅವತ್ತು ಸೇರ್ತಾರೆ. ಆ ಒಂದು ಆಯೋಗನ ಮಾತ್ರ ಇದುವರೆಗೂ ಜಾರಿಗೆ ಕೊಡೋಕ್ಕಾಯ್ತು. ಇನ್ಯಾವುದೇ ಆಯೋಗಗಳನ್ನು ಈ ಮೇಲ್ವರ್ಗದ ಜನದ ವಿರೋಧದಿಂದಾಗಿ ಎಲ್ಲ ಮೂಲೆ ಕೂರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾತಾಡ್ತೀವಿ. ಸರ್, ಮತ್ತೊಂದು ಕಡೆಗೆ ಈಗಾಗಲೇ ಒಂದು ಕಡೆಗೆ ಹಿಂದುಳಿದ ವರ್ಗಗಳು ಮತ್ತೆ ಅಹಿಂದ ನಾಯಕರೆಲ್ಲರೂ ಕೂಡ ಒಗ್ಗೂಡುವಂತಹ ಸಮಾವೇಶಗಳು, ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಾಜಕೀಯವಾಗಿ ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ CM ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತ ಪ್ರಯತ್ನಗಳು ಪಾರ್ಟಿ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲೂ ಕೂಡ ಜೋರಾಗಿ ನಡೀತಾ ಇದೆ. ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದನ್ನ ತಾವು ತಮ್ಮ ಒಕ್ಕೂಟ ಆಗ್ಲಿ, ಈ ಸಭೆ ಆಗ್ಲಿ ಯಾವ ರೀತಿ ನೋಡ್ತೀರಿ? ಅದೆಲ್ಲ ಊಹಾಪೋಹಗಳು, ಯಾವುದೇ ತೀರ್ಮಾನ ಇಲ್ಲ. ಹೈಕಮಾಂಡ್ ಯಾರಿಗಾದ್ರೂ ಹೇಳಿದಾರ? ಹೈಕಮಾಂಡ್ ಯಾರಿಗೂ ಹೇಳಿಲ್ಲಲ್ಲ. ನಾನು ಹೇಳ್ತಿದ್ದೀನಿ, ಈ ಒಂದು ಮಾಧ್ಯಮಗಳ ಸೃಷ್ಟಿ ಅಂತಲೇ ನಾನು ಹೇಳ್ಬೇಕಾಗ್ತದೆ. ಯಾಕೆಂದರೆ ಮಾಧ್ಯಮಗಳನ್ನು ಬಿಟ್ಟು ಬೇರೆ ಯಾರೂ ಹೇಳ್ತಾ ಇಲ್ಲ. ಕೆಲವರೇನೋ ಅವರು ಬೆಂಬಲಿಗರು ಇರ್ತಾರೆ. ಎಲ್ಲ ಸುಮಾರು ಸೀನಿಯರ್ ಮೋಸ್ಟ್ MLAಗಳಿದ್ದಾರೆ, ಮಂತ್ರಿಗಳಿದ್ದಾರೆ. ಅವರೆಲ್ಲರಿಗೂ ಆಸೆ ಇದ್ದೇ ಇರ್ತದೆ. ಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತದೆ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆನೂ ಇರ್ತದೆ. ಆ ಆಸೆ ಇದೆ ಅಂತಂದ್ಬಿಟ್ಟು ಚೇಂಜ್ ಆಗ್ತದೆ ಅಂತ ಅನ್ನೋದನ್ನು ನಾವೇನು ನಂಬಕ್ಕಾಗಲ್ಲ. ಅದು ಒಂದೊಮ್ಮೆ ಅಂತ ಪರಿಸ್ಥಿತಿ ಏನಾದರೂ ಎದುರಾದ್ರೆ, ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಒಂದೊಮ್ಮೆ ಅಂತ ಪರಿಸ್ಥಿತಿ ಎದುರಾದ್ರೆ ತಮ್ಮ ನಿಲುವುಗಳೇನು, ಒಕ್ಕೂಟಗಳ ನಿಲುವೇನು? ಅಲ್ಲ, ಈ ಒಂದು ಬದಲಾವಣೆ ಏನಾದರೂ ಆಯ್ತಂತಂದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಿರ್ನಾಮ ಆಗೋದಂತೂ ಸತ್ಯ. ಅಂದ್ರೆ ಈ ಸಮಾವೇಶದಲ್ಲಿ ಅಂತದ್ದೊಂದು ಚರ್ಚೆ ಏನಾದರೂ ಬರುತ್ತಾ ಸರ್, ಅಥವಾ ವರದಿ ಅಥವಾ ಈ ತರದ್ದು? ಇಲ್ಲ, ಇದು ಬರೀ ಹಿಂದುಳಿದ ಜಾತಿಗಳ ಒಂದು ಸಮೀಕ್ಷೆ ಏನು ಮಾಡಿದ್ರು, ಆ ವರದಿಯನ್ನು ಏನು ಕೊಟ್ಟಿದ್ರು ಅದರ ಬಗ್ಗೆ ಮಾತ್ರ ಇದನ್ನು ನಾವು ಮಾತಾಡ್ತೀವಿ.
ಅಂದ್ರೆ ಅವನೂರು ವರದಿಯನ್ನು ಸಲ್ಲಿಕೆಯಾಗಿ 50 ವರ್ಷ ಆಗಿದೆ. ಅದನ್ನ ನೆನಪು ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂತ ಮಾತನ್ನ ರಾಮಚಂದ್ರಪ್ಪನವರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್ದಾರ್, ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಶೋಷಿತ ವರ್ಗಗಳ ಒಕ್ಕೂಟದ ಮುಖ್ಯಸ್ಥರಾದಂತಹ ರಾಮಚಂದ್ರಪ್ಪ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಒಕ್ಕೂಟದಿಂದ ನವೆಂಬರ್ 19ಕ್ಕೆ ಯಾವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಿರಿ? ಏನು ಉದ್ದೇಶಕ್ಕೆ ಆ ಕಾರ್ಯಕ್ರಮ ಸರ್? ನಮ್ಮ ಆವನೂರು ಆಯೋಗದ ವರದಿಯನ್ನು ಈ ಬರುವಂಥ 19ನೇ ತಾರೀಕಿಗೆ ಸುಮಾರು 50 ವರ್ಷಗಳಾಗಿರ್ತದೆ. ಅದರ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಆ ಹಿಂದುಳಿದ ಜಾತಿಗಳ ಒಂದು ಅಭಿವೃದ್ಧಿ ನಿಗಮಕ್ಕೆ ದೇವರಾಜ ಅರಸು ಅವರ ಹೆಸರನ್ನು ಸೂಚಿಸಿ ಆ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಅಂತ ಕೂಡ ಅವರೇನೆ ರೆಕಮೆಂಡ್ ಮಾಡಿದ್ದರಿಂದಾಗಿ ಆ ಒಂದು ದೇವರಾಜ ಅರಸು ಭವನದ ಮುಂದೆ ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇದ್ದಾರೆ. ಈ ಒಂದು ಆವನೂರು ಆಯೋಗ ಬಂದ ನಂತರನೇ ಎಲ್ಲ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಸಿಕ್ಕಿದ್ದು. ಮೀಸಲಾತಿ ಸಿಕ್ಕೋದ್ರ ಜೊತೆಗೆ ಆ ಎಜುಕೇಷನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಅಂದ್ಬಿಟ್ಟು BCM ಹಾಸ್ಟೆಲ್ಗಳು, ಹಿಂದುಳಿದ ಜಾತಿಗಳ ಒಂದು ಏನು ವರ್ಗಗಳಿಗಾಗಿ ಆ ಮಕ್ಕಳಿಗಾಗಿ ಸುಮಾರು 3,000 ಹಾಸ್ಟೆಲ್ಗಳನ್ನು ಕೂಡ ಒಂದೇ ವರ್ಷದಲ್ಲಿ 3,000 ಹಾಸ್ಟೆಲ್ಗಳನ್ನು ಕೂಡ ಮಾಡಿದ್ರು. ಅವರ ವರದಿಯನ್ನು ಅಂದಿನ ಮುಖ್ಯಮಂತ್ರಿಗಳಾದಂತಹ ದೇವರಾಜ ಅರಸು ಅವರವರು ಸಂಪೂರ್ಣವಾಗಿ ಅದನ್ನು ಜಾರಿಗೆ ತಂದು ಹಿಂದುಳಿದ ಜಾತಿಗಳಿಗೆ ಸಹಾಯ ಮಾಡಿರೋದ್ರಿಂದ ಆ ನೆನಪಿಗಾಗಿ 50ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸರ್, ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಗಣ್ಯರು ಭಾಗಿಯಾಗ್ತಾರೆ? ಎಷ್ಟು ಜನ ಸೇರ್ತಾರೆ ಸರ್? ಮುಖ್ಯಮಂತ್ರಿಗಳನ್ನ ನಾವು ಕರೆದಿದ್ದೀವಿ. ಇದು ಇಂಡೋರ್ ಕಾರ್ಯಕ್ರಮ ಆಗಿರೋದ್ರಿಂದ ಜ್ಞಾನಜ್ಯೋತಿಯಲ್ಲಿ ಮಾಡಬೇಕಂತ ನಾವು ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಸಭಾಂಗಣದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಅದನ್ನು ಪ್ರೋಸೆಸ್ಸು ಕೂಡ ಮಾಡ್ತಾ ಇದ್ದೀವಿ. ಸುಮಾರು ಅಲ್ಲಿ ಏನು ಒಂದು 2,000 ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ. ರಾಜ್ಯ ಪೂರ್ತಿ ಬರ್ತಾರೆ ಎಲ್ಲ ಪ್ರಮುಖರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯದ ಮುಖಂಡರುಗಳು ಏನಾದ್ರು ಭಾಗಿಯಾಗ್ತಾರ? ಯಾಕೆ ಅಂತಂದು ಹೇಳಿದ್ರೆ ಇದು ಅಹಿಂದ ಒಂದು ನಾಯಕರೆಲ್ಲರೂ ಕೂಡ ಒಗ್ಗೂಡ್ತಾ ಇದ್ದಾರೆ ಇಲ್ಲಿ ಅಂತ. ಹೌದು, ಎಲ್ಲ ಜಾತಿಯ ಮುಖಂಡರುಗಳು ಅಲ್ಲಿ ಸೇರ್ತಾರೆ. ಬೆನಿಫಿಷಿಯರೀಸ್ ಎಲ್ಲ ಅದನ್ನು ನೆನ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ. ಹಂಗಾಗಿ ಎಲ್ಲ ಹಿಂದುಳಿದ ಜಾತಿಯ ಮುಖಂಡರುಗಳು ಅವತ್ತು ಸೇರ್ತಾರೆ. ಆ ಒಂದು ಆಯೋಗನ ಮಾತ್ರ ಇದುವರೆಗೂ ಜಾರಿಗೆ ಕೊಡೋಕ್ಕಾಯ್ತು. ಇನ್ಯಾವುದೇ ಆಯೋಗಗಳನ್ನು ಈ ಮೇಲ್ವರ್ಗದ ಜನದ ವಿರೋಧದಿಂದಾಗಿ ಎಲ್ಲ ಮೂಲೆಗೆ ಕೂರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾತಾಡ್ತೀವಿ. ಸರ್, ಮತ್ತೊಂದು ಕಡೆಗೆ ಈಗಾಗಲೇ ಒಂದು ಕಡೆಗೆ ಹಿಂದುಳಿದ ವರ್ಗಗಳು ಮತ್ತೆ ಅಹಿಂದ ನಾಯಕರೆಲ್ಲರೂ ಕೂಡ ಒಗ್ಗೂಡುವಂತ ಸಮಾವೇಶಗಳು, ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಾಜಕೀಯವಾಗಿ ಹಿಂದುಳಿದ ವರ್ಗಗಳಿಗೆ ಸೇರಿದಂತ CM ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತ ಪ್ರಯತ್ನಗಳು ಪಾರ್ಟಿ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲೂ ಕೂಡ ಜೋರಾಗಿ ನಡೀತಾ ಇದೆ. ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದನ್ನ ತಾವು ತಮ್ಮ ಒಕ್ಕೂಟ ಆಗ್ಲಿ, ಈ ಸಭೆ ಆಗ್ಲಿ, ಯಾವ ರೀತಿ ನೋಡ್ತೀರಿ? ಅದೆಲ್ಲ ಊಹಾಪೋಹಗಳು, ಯಾವುದೇ ತೀರ್ಮಾನ ಇಲ್ಲ. ಹೈಕಮಾಂಡ್ ಯಾರಿಗಾದ್ರೂ ಹೇಳಿದಾರ? ಹೈಕಮಾಂಡ್ ಯಾರಿಗೂ ಹೇಳಿಲ್ಲಲ್ಲ. ನಾನು ಹೇಳ್ತಿದ್ದೀನಿ, ಈ ಒಂದು ಮಾಧ್ಯಮಗಳ ಸೃಷ್ಟಿ ಅಂತಲೇ ನಾನು ಹೇಳ್ಬೇಕಾಗ್ತದೆ. ಯಾಕೆಂದರೆ ಮಾಧ್ಯಮಗಳನ್ನು ಬಿಟ್ಟು ಬೇರೆ ಯಾರನ್ನು ಹೇಳ್ತಾ ಇಲ್ಲ. ಕೆಲವರೇನೋ ಅವರು ಬೆಂಬಲಿಗರಿರ್ತಾರೆ. ಎಲ್ಲ ಸುಮಾರು ಸೀನಿಯರ್ ಮೋಸ್ಟ್ MLAಗಳಿದ್ದಾರೆ, ಮಂತ್ರಿಗಳಿದ್ದಾರೆ. ಅವರೆಲ್ಲರಿಗೂ ಆಸೆ ಇದ್ದೇ ಇರ್ತದೆ. ಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತದೆ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆನೂ ಇರ್ತದೆ. ಆ ಆಸೆ ಇದೆ ಅಂತಂದ್ಬಿಟ್ಟು ಚೇಂಜ್ ಆಗ್ತದೆ ಅಂತ ಅನ್ನೋದನ್ನು ನಾವೇನು ನಂಬಕ್ಕಾಗಲ್ಲದು. ಒಂದೊಮ್ಮೆ ಅಂತ ಪರಿಸ್ಥಿತಿ ಏನಾದರೂ ಎದುರಾದ್ರೆ, ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಒಂದೊಮ್ಮೆ ಅಂತ ಪರಿಸ್ಥಿತಿ ಎದುರಾದ್ರೆ ತಮ್ಮ ನಿಲುವುಗಳೇನು, ಒಕ್ಕೂಟಗಳ ನಿಲುವೇನು? ಅಲ್ಲ, ಈ ಒಂದು ಬದಲಾವಣೆ ಏನಾದರೂ ಆಯ್ತಂತಂದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಿರ್ನಾಮ ಆಗೋದಂತೂ ಸತ್ಯ. ಅಂದ್ರೆ ಈ ಸಮಾವೇಶದಲ್ಲಿ ಅಂತದ್ದೊಂದು ಚರ್ಚೆ ಏನಾದರೂ ಬರುತ್ತಾ ಸರ್, ಅಥವಾ ವರದಿ ಅಥವಾ ಈ ತರದ್ದು? ಇಲ್ಲ, ಇದು ಬರೀ ಹಿಂದುಳಿದ ಜಾತಿಗಳ ಒಂದು ಸಮೀಕ್ಷೆ ಏನು ಮಾಡಿದ್ರು, ಆ ವರದಿಯನ್ನು ಏನು ಕೊಟ್ಟಿದ್ರು ಅದರ ಬಗ್ಗೆ ಮಾತ್ರ ಇದನ್ನು ನಾವು ಮಾತಾಡ್ತೀವಿ.
ಅಂದ್ರೆ ಅವನೂರು ವರದಿಯನ್ನು ಸಲ್ಲಿಕೆಯಾಗಿ 50 ವರ್ಷ ಆಗಿದೆ. ಅದನ್ನ ನೆನ್ಪು ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂತ ಮಾತನ್ನ ರಾಮಚಂದ್ರಪ್ಪನವರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್ದಾರ್, ಕನ್ನಡ, ಬೆಂಗಳೂರು.